ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ನ್ಯೂಸ್ ಫಸ್ಟ್ ಎಜುಕೇಷನ್. ನಾನು ರಾಹುಲ್ ದಯಾನ್. ಎಐ ದಿನದಿಂದ ದಿನಕ್ಕೆ ಬದಲಾಗ್ತಾ ಇರುವ ತಂತ್ರಜ್ಞಾನ ಕ್ಷೇತ್ರದಲ್ಲಿ ಮೊದಲ ಆಯ್ಕೆಯಾಗಿದೆ. ಕಂಪನಿಗಳಿಗೆ ಇದು ವೇಗ, ಶ್ರದ್ಧಾ ಮತ್ತು ವೆಚ್ಚ ಕಡಿತ ಎಂಬ 3 ಲಾಭಗಳನ್ನು ಒದಗಿಸ್ತಾ ಇದೆ. ಸಣ್ಣ ಕಂಪನಿಗಳು ಕೂಡ ಇತ್ತೀಚೆಗೆ ಯಾವುದೇ ಕಾರಣ ಇಲ್ಲದೆ ಹೆಚ್ಚಿನ ಸಂಖ್ಯೆಯಲ್ಲಿ ಉದ್ಯೋಗಿಗಳನ್ನು ಕೆಲಸದಿಂದ ತೆಗೆದುಹಾಕ್ತಾ ಇವೆ. ಎಲ್ಲ ಕಂಪನಿಗಳು ಎಐನಲ್ಲಿ ಹೆಚ್ಚು ಹೂಡಿಕೆ ಮಾಡುವ ಉದ್ದೇಶದಿಂದ ಈ ನಿರ್ಧಾರಕ್ಕೆ ಬಂದಿವೆ. ಕೃತಕ ಬುದ್ಧಿಮತ್ತೆ ಬಳಕೆ ಜಾಸ್ತಿ ಮಾಡೋಕೆ ಮತ್ತು ಇಂಜಿನಿಯರ್ ಸೇರಿದಂತೆ ಮಾರಾಟ ವಿಭಾಗದ ಕೆಲಸಗಾರರ ಉದ್ಯೋಗ ಕಡಿತ ಮಾಡೋಕೆ ಮುಂದಾಗಿದೆ. ಭವಿಷ್ಯದ ಉದ್ಯೋಗಗಳಲ್ಲಿ ತಂತ್ರಜ್ಞಾನ ಒಂದು ಅಡಿಪಾಯವಾಗಲಿದೆ. ಇದರೊಂದಿಗೆ ಉದ್ಯೋಗಿಗಳ ಮರುಕೌಶಲ್ಯ ಅಗತ್ಯ ಇದೆ. ಕಂಪನಿಗಳು ಆಟೋಮೇಷನ್ ಬದ್ಧತೆಯೊಂದಿಗೆ ಮಾನವ ಸಂಪನ್ಮೂಲ ವಿಕಾಸಕ್ಕೂ ಗಮನ ಹರಿಸಬೇಕಿದೆ. ವೃತ್ತಿಪರರು ಸೇರಿದಂತೆ ಎಲ್ಲರೂ ಚಾಟ್ ಜಿಪಿಟಿ ಎಐ ಬಳಕೆ ಮಾಡ್ತಿದ್ದಾರೆ. ಆದರೆ ಇದು ಎಷ್ಟು ಸುರಕ್ಷಿತ ಅನ್ನೋ ಆತಂಕ ಪದೇ ಪದೇ ಚರ್ಚೆ ಆಗ್ತಾ ಇದೆ. ಈ ಆತಂಕಗಳ ಮಧ್ಯೆಯೇ ಚಾಟ್ ಜಿಪಿಟಿಯ ಚಾಟ್, ಯೂಸರ್ ನೇಮ್, ಪ್ಲೇಸ್ ಹೀಗೆ ಎಲ್ಲ ಮಾಹಿತಿಯು ಗೂಗಲ್ ಸರ್ಚ್ನಲ್ಲೇ ಲಭ್ಯವಾಗ್ತಾ ಇದೆ. ಹೀಗಾಗಿ ಎಐ ಬಳಕೆದಾರರ ಗೌಪ್ಯತೆ, ರಹಸ್ಯ ಮಾಹಿತಿಗಳು, ಸುರಕ್ಷತೆ ಕುರಿತು ಹಲವು ಚರ್ಚೆಗಳು ನಡೆದಿವೆ. ಚಾಟ್ ಜಿಪಿಟಿಯ ಈ ಫೀಚರ್ನಿಂದ ಎಲ್ಲ ಬಯಲಾಗಿದ್ದು ಹೇಗೆ ಅಂತ ನಾವು ನೋಡೋ ಹಾಗಿದ್ರೆ, ನೀವು ಚಾಟ್ ಜಿಪಿಟಿಯಲ್ಲಿ ಮಾಡಿರೋ ಚಾಟ್, ಲೊಕೇಶನ್ ಸೇರಿದಂತೆ ಹಲವು ಮಾಹಿತಿಗಳು ಗೂಗಲ್ ಸರ್ಚ್ನಲ್ಲಿ ಲಭ್ಯವಾಗ್ತಾ ಇದೆ. ಇದಕ್ಕೆ ಕಾರಣ ಚಾಟ್ ಜಿಪಿಟಿಯ ಒಂದು ಫೀಚರ್. ಚಾಟ್ ಜಿಪಿಟಿಯ ಶೇರ್ ಫೀಚರ್ ಈ ಮಾಹಿತಿಗಳನ್ನು ಗೂಗಲ್ ಸರ್ಚ್ನಲ್ಲಿ ಲಭ್ಯವಾಗುವಂತೆ ಮಾಡಿದೆ ಅಂತ ತಿಳಿದು ಬಂದಿದೆ. ಹಾಗಾದರೆ ಏನಿದು ಚಾಟ್ ಜಿಪಿಟಿಯ ಶೇರ್ ಫೀಚರ್ ಅಂತ ನಾವು ನೋಡೋ ಹಾಗಿದ್ರೆ, ಚಾಟ್ ಜಿಪಿಟಿ ಶೇರ್ ಫೀಚರ್ ಅನ್ನೋ ಹೊಸ ಫೀಚರ್ ಇತ್ತೀಚೆಗೆ ಜಾರಿಗೆ ಬಂದಿರೋದು. ಈ ಶೇರ್ ಫೀಚರ್ನಲ್ಲಿ ನೀವು ಚಾಟ್ ಜಿಪಿಟಿಯಲ್ಲಿ ಮಾಡಿದಂತಹ ಚಾಟ್ ಇರ್ಬೋದು, ನಿಮ್ಮ ಹೆಸರು, ಹೀಗೆ ಎಲ್ಲವನ್ನೂ ಕೂಡ ಗೆಳೆಯರು ಅಥವಾ ಸಹೋದ್ಯೋಗಿಗಳ ಜೊತೆ ನೀವು ಹಂಚ್ಕೊಳ್ಬಹುದು. ಹೀಗೆ ನೀವು ಹಂಚ್ಕೊಳ್ಳುವಾಗ ಲಿಂಕ್ ಆಗಿ ಅದು ಶೇರ್ ಆಗುತ್ತೆ. ಇದು ಗೂಗಲ್ ಸರ್ಚ್ನಲ್ಲಿ ಲಭ್ಯ ಇದೆ. ನಿಮ್ಮ ಜೀವಿತಾವಧಿಯಲ್ಲೇ ಎಐ ಅತ್ಯಂತ ಪರಿವರ್ತಕ ತಂತ್ರಜ್ಞಾನ ಆಗುತ್ತೆ. ಇದು ನಾವು ಕೆಲಸ ಮಾಡುವ ವಿಧಾನವನ್ನೇ ಬದಲಾಯಿಸಿದೆ. ಪ್ರತಿಯೊಂದು ತಾಂತ್ರಿಕವಾಗಿ ರೂಪಾಂತರವಾಗ್ತಾ ಇದೆ. ಹಾಗಾಗಿ ತಂತ್ರಜ್ಞಾನ ಕೂಡ ಸ್ವಯಂಚಾಲಿತವಾಗಿ ಕೆಲಸ ಮಾಡ್ತಾ ಇದೆ. ಇಷ್ಟೇ ಅಲ್ಲ, ನಿಮ್ಮನ್ನು ಉನ್ನತ ಸ್ಥಾನಕ್ಕೆ ಏರಿಸಲು ಬಯಸುವ ಇತರ ಕೆಲಸಗಳನ್ನು ಎಐ ಉದ್ಭವವಾಗಿ ಮಾಡ್ತಾ ಇದೆ. ಮುಂದಿನ ದಿನಗಳಲ್ಲಿ ಎಲ್ಲ ಕಡೆ ಎಐ ಇರಲಿದೆ. ಹಾಗಂತ ಜನ ಎಐನಲ್ಲಿ ಹೆಚ್ಚು ಖಾಸಗಿ ಮಾಹಿತಿ ಶೇರ್ ಮಾಡೋದು ಸೂಕ್ತ ಅಲ್ಲ. ಇದು ಮನುಷ್ಯನ ಖಾಸಗಿತನಕ್ಕೆ ಧಕ್ಕೆ ತರಲಿದ್ದು ಅಷ್ಟು ಸೇಫ್ ಕೂಡ ಅಲ್ಲ. ಬಳಕೆದಾರರು ಇದನ್ನು ಮಿತವಾಗಿ ಬಳಸಿದ್ರೆ ಒಳ್ಳೆಯದು ಅನ್ನೋದು ಎಕ್ಸ್ಪರ್ಟ್ಸ್ ಒಪಿನಿಯನ್ ಆಗಿದೆ. ಮತ್ತಷ್ಟು ಇಂಟ್ರೆಸ್ಟಿಂಗ್ ಕಾಂಟೆಂಟ್ಗಳಿಗಾಗಿ ನ್ಯೂಸ್ ಫಸ್ಟ್ ಎಜುಕೇಷನ್ನ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡೋದನ್ನು ಮರಿಬೇಡಿ. ಕ್ಷಣ ಕ್ಷಣದ ಮಾಹಿತಿಗಾಗಿ ನೋಡ್ತಾ ಇರಿ ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.